Hi, good morning. Welcome back to Triloka Sanchari, my new YouTube channel. ವೆದರ್ ಮಾತ್ರ ಸಖತ್ ಬ್ಯೂಟಿಫುಲ್ ಆಗೈತಿ. ಈ ಮಳಿ ಒಳಗ ಈ ವೆದರ್ನಾಗ ನಮ್ಮ ಗಗನಚುಕ್ಕಿ ಫಾಲ್ಸ್ ಹೆಂಗ್ ಕಾಣ್ತತಿ ಅಂತ ನೋಡ್ಬೇಕ. ಇಲ್ಲಿ ಏನಕ್ಕೆ ನಿಲ್ಲಿಸಿದೆ ಅಂದ್ರೆ ಹಗರಿಲ್ಲ ಮಗನ ಹಗರಿಲ್ಲ. ಒಂದಲ್ಲ ಎರಡಲ್ಲ ಹತ್ತವ ಎಲ್ಲ ಬಿಸ್ನೆಸ್ ನಂಗ್ ಗೊತ್ತವ. ಒಟ್ಟು ಖರೀದಿ ಮಾಡ್ತೆ ತಮ್ಮ. 50 ರೂಪಾಯಿ ಕೊಟ್ಟು ಟೋಲ್ ತಗೋಬೇಕಿಲ್ಲೇ ಕಾಣಿಸ್ತಾ ಇದೆಯಾ? ಈ QR ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಇಲ್ಲಿ ಎಕ್ಸಿಟ್ ಆಗ್ಬೇಕು. ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು. ಕರುನಾಡಿಗೆ ಚಿರಪರಿಚಿತವಾಗಿರ್ತಕ್ಕಂತಹ ಕನಕಪುರ ಇದು. ಸುದೀರ್ಘವಾದ 95 ಕಿಲೋಮೀಟರ್ಗಳ ದೂರ ಪ್ರಯಾಣವನ್ನು ಅಂತ್ಯಗೊಳಿಸುವ ಸ್ಥಳಕ್ಕೆ ನಾವು ಬಂದು ತಲುಪಿದ್ದೇವೆ ಎಂಬ ನೆಮ್ಮದಿ ಒಂದು ಕಡೆಯಾದರೆ, ಬಂಡೆಗಳು ಹಾಗೂ ಬೆಟ್ಟಗಳ ಮೇಲೆ ಧುಮ್ಮಿಕ್ಕುತ್ತಿರುವ ಜಲನರ್ತನ ನೋಡಬೇಕೆನ್ನುವ ಕುತೂಹಲ ಹೆಬ್ಬಯಕೆ ಇನ್ನೊಂದು ಕಡೆ. ಜಲಪಾತ ಸಮೀಪಿಸುತ್ತಿರುವಾಗ ನಮ್ಮ ಕಣ್ಣಿಗೆ ಬಿದ್ದ ಬ್ರಿಟಿಷ್ ಕಾಲದ ಹಳೆಯ ಕಟ್ಟಡಗಳು ಇವು. ಸದಾ ಆಲದ ಮರದ ಕೆಳಗಡೆ ನಿಂತು ಸರಿಯಾದ ಮಾರ್ಗವನ್ನು ಸೂಚಿಸುವ ಮಾರ್ಗದರ್ಶಕರಿವರು. ಏನ್ ಬೇಕಾ ಅಣ್ಣ? ಏನೋ ಬೇಕಣ್ಣ. ಒಂದೆರಡು ಹಿಡ್ಕೊಂಡು ಸುಮ್ಮನೆ ವಾಪಸ್ ಹೊಂಟೋಗಿ.
ತಲಕಾವೇರಿಯಲ್ಲಿ ಹುಟ್ಟನ್ನು ಪಡೆದು ಕಡಲನ್ನು ಸೇರಲು ವಿಜೃಂಭಣೆಯಿಂದ ಹೊರಟಿರುವ ಕಾವೇರಿ ನದಿಯ ಪ್ರಯಾಣದ ನರ್ತನವಿದು. ಇದು ನಮ್ಮ ಕಣ್ಣಿಗೆ ಕೇವಲ ನೀರಿನಂತೆ ಕಾಣಲಿಲ್ಲ, ಇದು ಹಾಲಿನ ಧಾರೆಯಂತೆ ಭಾಸವಾಯಿತು ಎಂದರೆ ತಪ್ಪಿಲ್ಲ. ತನ್ನ ಪ್ರಯಾಣದ ಉದ್ದಕ್ಕೂ ಜೀವರಾಶಿಗಳಿಗೆ ಮತ್ತು ಸಸ್ಯರಾಶಿಗಳಿಗೆ ಜೀವನಾಧಾರವಾಗಿ ಸಾಗುತ್ತಾ ಬೆಟ್ಟಗಳಿಂದ ಧುಮ್ಮಿಕ್ಕುತ್ತಾ ತನ್ನ ಪ್ರಯಾಣದ ನಿರಂತರತೆಯನ್ನು ಕಾಯ್ದುಕೊಂಡಿರುವ ಕಾವೇರಿಗೆ ಧನ್ಯವಾದಗಳನ್ನು ಸಮರ್ಪಿಸಬೇಕೆಂಬ ಅಭಿಲಾಷೆ ಈಗ ಪೂರ್ಣಗೊಂಡಿತು ಎಂಬ ನೆಮ್ಮದಿ ನನ್ನದಾಗಿದೆ. ಹಾಯ್, ಎಲ್ಲ ಮಾನ್ಸೂನ್ ರೈಡ್ ಹೊಡ್ಯಾಕತ್ತಾರ. ಸೊ ನಾವು ಒಂದು ಮಾನ್ಸೂನ್ ರೈಡ್ ಹೊಡ್ಯೋಣ ಅಂತ ಪ್ಲ್ಯಾನ್ ಮಾಡಿ ಇವತ್ತು ಗಗನಚುಕ್ಕಿ ಫಾಲ್ಸಿಗೆ ಬಂದೆ. ಸೊ ಗೊತ್ತಾ, ದಾರಿ ಬೋರ್ ಅನ್ನಿಸ್ಬೋದು, ಬಟ್ ಬಂದಮೇಲೆ ನೀವು ಎಷ್ಟು ಬೋರಿಂಗ್ ಫೀಲ್ ಆಗಿರ್ತೀರಿ ಅದರ 100 ಪಟ್ಟು ಎಂಜಾಯ್ಮೆಂಟ್ ಫೀಲ್ ಆಗ್ತೀರಿ ಇಲ್ಲಿ ಬಂದರೆ. ಸೊ ಅಷ್ಟು ಬ್ಯೂಟಿಫುಲ್ ಆಗೈತಿ ಜಾಗ, ನನಗಂತೂ ತುಂಬ ಇಷ್ಟ ಆಯ್ತು. ಸಖತ್ ಬ್ಯೂಟಿಫುಲ್ ಆಗೈತಿ ವೈಬ್ ಇಲ್ಲಿ. ಸಕ್ಕತ್ತಾಗಿ ನೀರು ಹರಿತಾ ಐತಿ. ಮಳೆ ಬಂದು ನಮ್ಮ ಗಗನಚುಕ್ಕಿ ಫಾಲ್ಸ್ ಬ್ಯೂಟಿಫುಲ್ ಆಗಿ ಹರಿತಾ ಐತಿ. ಡೆಫಿನೆಟ್ಲಿ ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡ್ಬೋದು. ಹಾಲೇ ಹರಿದು ಹೋಗ್ತಾ ಐತೆ ಅನ್ನೋ ಲೆವೆಲ್ಗೆ ನೀರು, ಕಾವೇರಿ ನೀರು ಹರಿದು ಹೋಗ್ತಾ ಐತಿ. ಈಗ ರೈಟ್ ತಗೊಂಡ್ರೆ ಬೆಂಗಳೂರು ಹೋಗ್ತೀವಿ, ಲೆಫ್ಟ್ ತಗೊಂಡ್ರೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತೀವಿ. ಈ ರೂಟಲ್ಲಿ ಒಂದು ಬ್ರಿಡ್ಜ್ ಐತಿ, ಆ ಬ್ರಿಡ್ಜ್ ಸಖತ್ ಬ್ಯೂಟಿಫುಲ್ ಆಗಿ ಕಾಣ್ತೈತಿ. ಸೊ ಆ ಬ್ಯೂಟಿಫುಲ್ ಆಗಿರೋ ಬ್ರಿಡ್ಜ್ ನೋಡ್ಕೊಂಡು ಕ್ಲೋಸ್ಡ್ ಬ್ರಿಡ್ಜ್ ನೋಡೋಣ ಅಂತ ಹೋಗ್ತಾ ಇದ್ದೆ. ಅಲ್ಲೇನೋ ಗುಂಡಾಗ್ತಾವ್ರಂತೆ ಭೂಮಿಗೆ, ಅಂದ್ರೆ ನನ್ ಮಗಂಗೆ ಹೇಳಕ್ ಬರ್ಲಿಲ್ಲ. ಯಾವ್ದಾದ್ರು ವರ್ಕ್ ನಡೆಯುವಾಗ ದೊಡ್ಡ ದೊಡ್ಡ ಬಂಡೆ ಕಲ್ಗಳು ಅಥವಾ ಏನಾದ್ರು ಹಾರ್ಡ್ ಇರ್ತಕ್ಕಂಥ ವಸ್ತುಗಳು ಸಿಕ್ಕಾಗ ಅದನ್ನ ಬ್ಲಾಸ್ಟ್ ಮಾಡಿ ಆ ಪುಡಿನೆಲ್ಲ ಎತ್ತಿ ಅಲ್ಲಿ ವರ್ಕ್ ಕಂಟಿನ್ಯೂ ಮಾಡ್ತಾರ. ಪ್ರೋಸೆಸ್ ಅಲ್ಲಿ ಸ್ಟಾರ್ಟ್ ಆಗೈತಂತ. ಸೊ ಅದಕ್ಕೆ ಅಲ್ಲಿ ಯಾರನ್ನೂ ಬಿಡಲ್ಲ ಅಂತ. ಬಟ್ ಅಲ್ಲಿ ಮಾತ್ರ ಸಖತ್ ಬ್ಯೂಟಿಫುಲ್ ಆಗೈತಿ ನೇಚರ್. ನೆಕ್ಸ್ಟ್ ಟೈಮ್ ನಾವು ಮಾದೇಶ್ವರಂ ಬೆಟ್ಟಕ್ಕೆ ಹೋಗೋಂಥ ಟೈಮ್ನಾಗ ಅಲ್ಲಿ ಬರೋಣ ಅಂತ. ಬರೀ ನಾವೀಗ ರಿಟರ್ನ್ ಬೆಂಗಳೂರು ಹೊಡ್ಯೋಣ ಅಂತ. ಯಾಕೆ ಜಾಗ ಬಿಡಲ್ವಾ? ಬೆಂಗಳೂರಿಗೆ ಯಾವ ಕಡೆ ಹೋಗೋದು?
ಮುಂದೆ ಹೆವಿ ರೈನ್ ಚಚ್ಚಾಕತೈತಿ, ನೋ ಪ್ರಾಬ್ಲಮ್. ಯಾರಿಗೆ ಇವತ್ತಿನ ನನ್ನ ಈ ರೈಡ್ ಇಷ್ಟ ಆಗೈತಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ನನ್ನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ರೈಡ್ನೊಂದಿಗೆ, ಮತ್ತೊಂದು ಮಾನ್ಸೂನ್ ರೈಡ್ನೊಂದಿಗೆ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು, ಮೀಟ್ ಅಗೇನ್. ತಿರ್ಗಾ ನೋಡಿ ಫೋಕಸ್ ಸಿಗೋವರೆಗೂ ನೋಡಿ. All right. Take care now. Bye-bye then.